ಏನು ಈ ಡ್ಯಾನ್ಸ್ ಕೊರಿಯೋಗ್ರಾಫರ್ದು ಡ್ಯೂಟಿ? ಇಮ್ಯಾಜಿನರಿ ವರ್ಲ್ಡ್ ಅಲ್ಲಿ ಡ್ರೀಮ್ ಸೀಕ್ವೆನ್ಸ್ ಸಾಂಗ್, ದೃಶ್ಯ ಕಾವ್ಯ ಅಂತ ಅಂತಾರೆ. ಆ ಅಬ್ರಾಡ್ನ ಇಲ್ಲೇ ಕ್ರಿಯೇಟ್ ಮಾಡ್ಬೋದು. ಭಾರತಕ್ಕಿಂತ ನಿಮಗೆ ಲೊಕೇಶನ್ಸ್ ಬೇಕಾ? ಏನು ಕೊರಿಯೋಗ್ರಾಫರ್ದು ಇದೇನೇ ಎಲ್ಲನಾ? ಇಷ್ಟೇನಾ ಕೆಲಸ? Investing in cinemas without cinema knowledge is injurious to you, your family, and the audience too. Annadata Sukhi Bhava. ಅನ್ನದಾತ ಸುಖಿ ಭವ. ಇವತ್ತು ನಾನು ಯಾವ ಕ್ರಾಫ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನಾನು ಕೊರಿಯೋಗ್ರಫಿ ಬಗ್ಗೆ ಮಾತಾಡ್ತೀನಿ. ಅಂದರೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಬಗ್ಗೆ ಮಾತಾಡ್ತೀನಿ. ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಇವರು ನಮ್ಮ ಸಿನಿಮಾಗೋಸ್ಕರ ಅಂತ. ನಮ್ಮ ಇಂಡಿಯನ್ ಸಿನಿಮಾ ಬಂದಾಗ ಡ್ಯಾನ್ಸ್ ಕೊರಿಯೋಗ್ರಾಫರ್ ಇಂಪಾರ್ಟೆಂಟ್ ಆಗ್ತಾರೆ. ಯಾಕೆಂದರೆ ನಮ್ಮ ಇಂಡಿಯನ್ ಸಿನಿಮಾನಲ್ಲಿ 5ರಿಂದ 6 ಹಾಡುಗಳು ಇದ್ದೇ ಇರ್ತವೆ. ಸೊ ಏನು ಈ ಡ್ಯಾನ್ಸ್ ಕೊರಿಯೋಗ್ರಾಫರ್ದು ಡ್ಯೂಟಿ ಅಂದರೆ, ಇವರು ಡೈರೆಕ್ಟರ್, ಸ್ಟೋರಿ ರೈಟರ್, ನಮ್ಮ ಸಿನಿಮಾಟೋಗ್ರಾಫರ್, ಮ್ಯೂಸಿಕ್ ಡೈರೆಕ್ಟರ್, ಪ್ರೊಡ್ಯೂಸರ್, ಇವ್ರುಗಳ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. 5ರಿಂದ 6 ಹಾಡಿದೆ, ಯಾವ್ಯಾವ ಥರ ಹಾಡು, ಇದು ಪ್ಯಾಥೋ ಸಾಂಗಾ, ಇದು ಫೀಲ್ ಗುಡ್ ಸಾಂಗಾ, ಇದು ಐಟಮ್ ಸಾಂಗಾ, ಅಥವಾ ಇದು ಗ್ರೂಪ್ ಡ್ಯಾನ್ಸ್ಗೆ ಸಂಬಂಧಪಟ್ಟಿರೋ ಥರ ಸಾಂಗಾ, ಅಥವಾ ಇದೊಂದು ಇಮ್ಯಾಜಿನರಿ ವರ್ಲ್ಡಲ್ಲಿ ಡ್ರೀಮ್ ಸೀಕ್ವೆನ್ಸ್ ಸಾಂಗಾ, ಅಥವಾ ಇದು ರೆಟ್ರೋ ಸಾಂಗಾ. ಈ ಥರ ಸುಮಾರು ಸಾಂಗ್ನ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಮ್ಯೂಸಿಕ್ ಡೈರೆಕ್ಟ್ರು ಅದಕ್ಕೆ ಮ್ಯೂಸಿಕ್ ಕೊಟ್ಟಿರ್ತಾರೆ. ಅದಾದಮೇಲಿಂದ ಅದಕ್ಕೆ ಹಾಡುಗಳೆಲ್ಲ ಸಂಯೋಜನೆ ಆಗಿ ಎಲ್ಲ ರೆಡಿ ಆದಮೇಲೆ ಕೊರಿಯೋಗ್ರಾಫರ್ದು ಡ್ಯೂಟಿ ಏನು? ಸೊ ಇವಾಗ ಅರ್ಥ ಮಾಡ್ಕೊಂಡ್ರು ಯಾವ ಪ್ಯಾಟ್ರನ್ದು ಸಾಂಗ್ ಇದು ಅಂತ ಅರ್ಥ ಮಾಡ್ಕೊಂಡಾದ್ಮೇಲೆ ಏನು, ಆ ಸಾಂಗ್ಗೆ ಏನೇನೆಲ್ಲ ಬೇಕಾಗುತ್ತೆ, ಅದು ಸೆಟ್ಟಲ್ಲೇ ನಡೆಯುವಂಥ ಸಾಂಗ, ಅಥವಾ ಲೈವ್ ಲೊಕೇಶನಲ್ಲಿ ನಡೆಯುವಂಥ ಸಾಂಗ, ಸಮುದ್ರದ ತೀರದಲ್ಲಿ ನಡೆಯುವಂಥದ್ದ, ಜೋಗ ಜಲಪಾತದ ಹತ್ರ ನಡೆಯುವಂಥದ್ದ. ಸೊ ಯಾವ ಲೊಕೇಶನ್ ಫಸ್ಟ್. ಅದಾದಮೇಲೆ ಹೀರೋಯಿನ್ ಮಾತ್ರ ಇರ್ತಾರ ಆ ಸಾಂಗಲ್ಲಿ, ಅಥವಾ ಅದರಲ್ಲಿ ಇನ್ನೂ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸ್ ಇರ್ತಾರಾ, ಅಥವಾ ಅದು ಡ್ರೀಮ್ ಸೀಕ್ವೆನ್ಸ್ ಆಗಿದ್ದರೆ ಯಾವ ಥರ, ಅದು ಯಾವ ಥರ ಸಿಚುಯೇಷನ್ಗೆ ಹೋಗಿರುತ್ತೆ ಆ ಡ್ರೀಮು. ಇದನ್ನೆಲ್ಲನೂ ಅವರು ಯೋಚನೆ ಮಾಡಿ ಇದಕ್ಕೋಸ್ಕರ ಒಂದು ಕೊರಿಯೋಗ್ರಫಿ ಮಾಡಬೇಕಾಗ್ತದೆ. ದೃಶ್ಯ ಕಾವ್ಯ ಅಂತ ಅಂತಾರೆ. ಏನು ದೃಶ್ಯ ಕಾವ್ಯ ಅಂದರೆ, ಹಾಡುಗಳಲ್ಲೂ ಒಂದು ಸ್ಟೋರಿ ಕನ್ವೆ ಮಾಡೋಷ್ಟು ಕೆಪಾಸಿಟಿ ಇದೆ ಅಂದರೆ ಅದು ಕೊರಿಯೋಗ್ರಾಫರ್ಸ್ಗೆ ಇರ್ತದೆ. ಬಟ್ ಇನ್ಸೈಟ್ ಬಂದು ನಮ್ಮ ಡೈರೆಕ್ಟ್ರು ಮತ್ತು ಸಿನಿಮಾಟೋಗ್ರಾಫರು ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ಮ್ಯೂಸಿಕ್ ಡೈರೆಕ್ಟ್ರು ಕೊಡ್ತಾರೆ ಇನ್ಸೈಟ್ಸು. ಯಾವ ಥರ ಏನನ್ನ ಕನ್ವೆ ಮಾಡಬೇಕು ಅಂತ ಇದ್ದಾರೆ ಅನ್ನೋದನ್ನ ಇವ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ಕೊರಿಯೋಗ್ರಾಫರ್ಸು ಅದು ಕರೆಕ್ಟಾಗಿ ಕೊಟ್ಬಿಡ್ತಾರೆ. ಬಟ್ ಕೊರಿಯೋಗ್ರಫಿ ಅಂದ ತಕ್ಷಣ 5-6 ಸಾಂಗ್ಸ್ ಇದೆ ಸ್ವಾಮಿ, ಸಾಂಗ್ ಇದೆ ಅಂದ ತಕ್ಷಣ ಅಬ್ರಾಡ್ಗೆ ಹೋಗ್ಬಿಡೋಣ ಅನ್ನೋದು ಫಸ್ಟ್ ಥಾಟು ಎಲ್ಲರಿಗೂ ಬರುತ್ತೆ. ರಿಕ್ವೈರ್ಮೆಂಟ್ ಇದೆಯಾ ಅಬ್ರಾಡ್ದು? ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗಿ ಥಿಂಕ್ ಮಾಡಿದ್ರೆ ಆ ಅಬ್ರಾಡ್ನ ಇಲ್ಲೇ ಕ್ರಿಯೇಟ್ ಮಾಡ್ಬೋದು. ನಮ್ಮ ಭಾರತಕ್ಕಿಂತ ನಿಮಗೆ ವ್ಯೂ ಬೇಕಾ ಸ್ವಾಮಿ? ನಮ್ಮ ಭಾರತಕ್ಕಿಂತ ಲೊಕೇಶನ್ಸ್ ಬೇಕಾ? ನಾನು ಸುಮಾರು ದೇಶ ಸುತ್ತಿದ್ದೀನಿ, ಭಾರತಕ್ಕಿಂತ ನಿಮಗೆ ಲೊಕೇಶನ್ಸ್ ಬೇಕಾ? ಹಿಮಾಲಯದಿಂದ ಕನ್ಯಾಕುಮಾರಿ ತನಕ, ಮಹಾರಾಷ್ಟ್ರದಿಂದ ವೆಸ್ಟ್ ಬೆಂಗಾಲ್ ತನಕ, ರಾಜಸ್ಥಾನಿಂದ ತಮಿಳ್ನಾಡು ತನಕ ಎಂತೆಂಥ ಅನ್ಎಕ್ಸ್ಪ್ಲೋರ್ಡ್ ಲೊಕೇಶನ್ಗಳು ಇನ್ನೂ ಇದ್ದಾವೆ. ಪ್ಲಸ್ ಸೆಟ್ಟಲ್ಲೇ ಕ್ರಿಯೇಟ್ ಮಾಡೋಕ್ಕಾಗತ್ತಾ? ಸಿಟಿಲೇ ನಡೆಯೋವಂಥ ಸಾಂಗ ಏನು ಅಂತ ಡಿಸೈಡ್ ಮಾಡಿಕೊಂಡು ಎಂಟೈರ್ ಟೀಮ್ ಜೊತೆ ಸೇರಿಕೊಂಡು ಈ ಒಂದು ಕೊರಿಯೋಗ್ರಫಿನ ಮಾಡಬೇಕಾಗ್ತದೆ ಇವರು. ಏನು ಕೊರಿಯೋಗ್ರಾಫರ್ದು ಇದೇನೇ ಎಲ್ಲನಾ? ಇಷ್ಟೇನಾ ಕೆಲಸ ಅಂತಂದರೆ, ಆ ಸ್ಟೋರಿನ ಕಂಟಿನ್ಯೂ ಹೆಂಗೆ ಮಾಡ್ತಾರೆ ಅಂದರೆ, ಇವಾಗ ಸ್ಟೋರಿ ನಡೀತಾ ಇರುತ್ತೆ, ಮಧ್ಯದಲ್ಲಿ ಹಾಡು ಸ್ಟಾರ್ಟ್ ಆಗಿಬಿಡುತ್ತೆ, ಹಾಡು ಸ್ಟಾರ್ಟ್ ಆಗಿ ಎಂಡು. ಸೊ ಸ್ಟಾರ್ಟ್ ಆಗೋಕ್ಕೆ ಏನು ಸೀಕ್ವೆನ್ಸಿಂದ ಆ ಸಾಂಗ್ನ ಸ್ಟಾರ್ಟ್ ಮಾಡ್ತಾರೆ, ಎಂಡ್ ಆಗಿ ಆಚೆ ಬರಬೇಕಾದ್ರೆ ಏನು ಸೀಕ್ವೆನ್ಸಲ್ಲಿ ಎಂಡ್ ಮಾಡ್ತಾರೆ, ಇದು ಇರಬೇಕು. ಇಲ್ಲಾಂದರೆ ಅಬ್ರಪ್ಟ್ ಅನ್ಸ್ಬಾರ್ದು, ಏನೋ ಹಿಂಗೆ ಬಂದು ಹಿಂಗೆ ಹಾಡು ಬೇಕು ಅಂತ ತುರ್ಕಿದ ಥರ ಇರಬಾರ್ದು. ಆ ಸ್ಟೋರಿಗೆ ಸಂಬಂಧಪಟ್ಟಂಗೆ ಇರಬೇಕು. ಅದು ಡೈರೆಕ್ಟ್ರು ನೋಡ್ಕೋತಾರೆ. ಬಟ್ ಕೊರಿಯೋಗ್ರಾಫರು ಇನ್ಪುಟ್ಸ್ ಕೊಡಬೇಕಾಗತ್ತೆ. ಸರ್ ಇದು ಅಬ್ರಪ್ಟ್ ಆಗ್ತಾ ಇದೆ, ಅಥವಾ ಇಲ್ಲೇನಾದರೂ ಬೇರೆ ಪ್ಲ್ಯಾನ್ ಮಾಡ್ಕೋಬೇಕು. ಆಮೇಲೆ ಆ ಸಾಂಗ್ ಸೀಕ್ವೆನ್ಸಿಗೆ ಬೇಕಾಗಿರುವಂಥ ಕಾಸ್ಟ್ಯೂಮರ್ ಹತ್ರ ಇವ್ರು ಮಾತಾಡಬೇಕಾಗುತ್ತೆ. ಜೊತೆಗೆ ಆ ಟೀಮ್ ಬರುತ್ತಲ್ಲ, ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸ್ದು ಟೀಮ್ ಬರುತ್ತೆ, ಆ ಟೀಮಿಗೆ ಎಂಥ ಕಾಸ್ಟ್ಯೂಮ್ಸ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲನೂ ಒಬ್ಬ ಕೊರಿಯೋಗ್ರಾಫರ್ ಥಿಂಕ್ ಮಾಡಬೇಕಾಗತ್ತೆ. ಥಿಂಕ್ ಮಾಡಿ ಅದಕ್ಕೆ ಬೇಕಾದಂಥ ಒಂದು ತೊಗೊಂಡು, ಯಾಕೆಂದರೆ ಕೊರಿಯೋಗ್ರಫಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ, ಸಾಂಗ್ಸ್ ಇಂಡಿಯನ್ ಸಿನಿಮಾಲಿ ತುಂಬ ಸ್ಪೆಷಲ್. ಯಾಕೆಂದರೆ
ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ನೀವು ರಿಲೀಸ್ ಮಾಡೋದು ಸಾಂಗ್ಸ್ನೇ. ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಯಾವುದೋ ಮ್ಯೂಸಿಕ್ ಚಾನಲಲ್ಲಿ ನೀವು ಅದನ್ನ ಆಡಿಯೋ ರೈಟ್ಸ್ ಅಂತ ಕೊಟ್ಟಿರ್ತೀರ, ಆ ಚಾನಲಲ್ಲಾಗಿರ್ಬೋದು, ನೀವು ಸಾಂಗ್ಸ್ನೇ ಫಸ್ಟು ರಿಲೀಸ್ ಮಾಡೋದು. ಸಾಂಗ್ಸ್ ಎಷ್ಟು ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ, ಸಾಂಗ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದ್ರ ಮೇಲೆ ಇಟ್ ಬಿಕಮ್ಸ್ ಇನ್ವಿಟೇಷನ್ ಫಾರ್ ದ ಆಡಿಯನ್ಸ್ ಟು ಕಮ್ ಟು ದ ಥಿಯೇಟರ್. ಸೊ ಎಷ್ಟು ರಿಚ್ಚಾಗಿ, ಎಷ್ಟು ಚೆನ್ನಾಗಿ, ಎಷ್ಟು ಕನ್ವಿನ್ಸಿಂಗಾಗಿ ನೀವು ಕೊರಿಯೋಗ್ರಫಿ ಮಾಡಿ ಆ ಸಾಂಗ್ನ ಆಚೆ ತಂದಿರ್ತೀರೋ ಅಷ್ಟೇ ಆ ಸಿನಿಮಾಗೆ ಪ್ಲಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಕ್ರಾಫ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಹಲವಾರು ಕಾರಣಗಳನ್ನ ಕೊಟ್ಟಿದ್ದೀನಿ. ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಎಡಿಟಿಂಗ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.